ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ. ಅಲ್ಲಿ ಡೆಡ್ ಬಾಡಿ ಬಿದ್ದಾಗ FSL ಅವರು ಬರುವುದಿಲ್ಲ, ಬರಬೇಕು ಅಲ್ಲ, ಕಳ್ಳತನ ಆದರೆ ಬರ್ತಾರೆ. ಮೊನ್ನೆ ಸಮೀರನ ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ ಸಮೀರನ ಮನೆಗೆ. ಅವನು ವಿಡಿಯೋ ಮಾಡಿದ ಅಂತ ಹೇಳಿ ಅವನ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ. ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ, ಯಾವ FSL ಅವರು ಕೂಡ ಬರಲಿಲ್ಲ, ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳೇ ಇಲ್ಲ. ಡಾಗ್ ಸ್ಕ್ವಾಡ್ ಬಂದಿತ್ತು, ಅಲ್ಲಿಂದಲ್ಲೇ ಓಡಿಸ್ಬಿಟ್ರೆ ಡಾಗ್ ಸ್ಕ್ವಾಡ್ ನ. ಡೆಡ್ ಬಾಡಿ ಹತ್ತಿರಕ್ಕೆ ಸುಳಿಯಕ್ಕೆ ಬಿಡಲಿಲ್ಲ. ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಇದು ಷಡ್ಯಂತ್ರ ಅಲ್ವಾ? ನಿಜವಾದ ಅತ್ಯಾಚಾರಿ ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೋದಲ್ಲ ಇದು. ಸೌಜನ್ಯ ಪ್ರಕರಣದಲ್ಲಿ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್. 3 ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ. ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಅವನು. ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾನೆ. ಹರೀಶ್ ಮಣಿವಾಳ ಆಕ್ಸಿಡೆಂಟ್, ಆಗಲೇ ನೀಲಕ್ಕ ಹೇಳಿದ್ಲಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅವನು. 3 ಜನ. ಹರೀಶ್ ಮಣಿವಾಳನ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ ಅವನ ಆಕ್ಸಿಡೆಂಟ್ ಆಗುತ್ತೆ. ಹಿಂದಿನ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ, ಹಿಟ್ ಅಂಡ್ ರನ್. ದೂರ ಯಾರು ಕೊಡಬೇಕು? ಇಲ್ಲಿ ಪೊಲೀಸರು ಇದ್ದಾರೆ, ನಮ್ಮ ಸ್ನೇಹಿತರು. ಈ ಮಾತನ್ನ 2 ವರ್ಷದಿಂದ ಕೇಳ್ತಾ ಇದ್ದಾನೆ, ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಹರೀಶ್ ಮಣಿವಾಳ ಹೆಂಡತಿ 1 ವರ್ಷದ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ. ಆ ಪ್ರಕರಣದಲ್ಲಿ ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ MLC ಇಶ್ಯೂ ಮಾಡಿ ಹಾಸ್ಪಿಟಲ್ ನಲ್ಲಿ ತಗೋಬೇಕು. ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರಿದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಡಿಗೆ. ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ, ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಬಂದು ದೂರು ಕೊಡ್ತಾನೆ. ಏನು ಅಂತ? ಹರೀಶ್ ಮಣಿವಾಳ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಬಿದ್ದ ಅಂತ ಕೊಡ್ತಾನೆ. ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ. ನಾನು ಪೊಲೀಸರು ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ, ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕಿಗೆ ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತೀರೇನಪ್ಪ? ಹೇಳಿ, ಕಾನೂನು ಇದೆಯಾ? ಈ ದೇಶದ ಕಾನೂನು ಇದೆಯಾ? ಹಂಗೆ ಇಲ್ಲ. ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲಾ ಕಾನೂನುಗಳು ಚೇಂಜ್. ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು. ಪದೇ ಪದೇ ನಾನು ಹೇಳುದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ. ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವು, ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ಷಡ್ಯಂತ್ರ ಅಲ್ವಾ? ಆನೆ ಮಾವುತನ ಕೇಸು ಬಹಳ ಚಂದ ವಿವರಿಸಿದ್ರು ನಮ್ಮ ಬಾಲನ್ ಸರ್. ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು? ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ, ಅವನೇ ದೂರು ಕೊಟ್ಟಿದ್ದು. ಈಗ ಗಣೇಶ್ ಬರ್ತಾನೆ, ಬೇಕಾದ್ರೆ ಗಣೇಶನ ಕಡೆ ಅಂತ ಕೇಳ್ಕೊಳ್ಳಿ ನೀವು. ಅವನ ತಂದೆ ಹೆಣ ಗುಡಿಸಲಲ್ಲಿ ಬಿದ್ದಿದೆ, ಹೆಂಡತಿ ಸುಂದ್ರಿ ಇದ್ದಾಳೆ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ, ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ. ಆವಾಗ ನೀನ್ ಯಾಕೆ ಬರೋದು? ಬೇಡ, ಇದೆಲ್ಲ ನಿನಗೆ ಯಾಕೆ ಬೇಕು? ನಾವಿದ್ದೇವೆ ನೋಡೋಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ. ರಾಜೇಂದ್ರ ರೈ ಅನ್ನೋ ಒಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್, ಅವನ ಕಡೆ ದೂರು ತಗೊಳ್ತಾರೆ. ಏನು ಅಂತ? ಯಾರೋ ಒಬ್ರು ಬಂದ್ರು, ಕೊಲೆ ಮಾಡಿದ್ರು. ಆ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ. ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ, ನನ್ನ ಮನೆ ಕಳ್ಳತನ ಆದ್ರೆ ನನಗ್ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗ್ ಗೊತ್ತಿರ್ತದೆ, ಪಕ್ಕದ ಮನೆಯವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಮರ್ಡರ್ ಫಾರ್ ಗೇನ್ 392 ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ಏನು ಅಲ್ರಿ, ಅವನು ದೂರುದಾರ, ಅವನಿಗೆ ಮನೆಗೂ ಸಂಬಂಧ ಇಲ್ಲ, ಜಾಗಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅವನ ಕಡೆ ದೂರು ತಗೊಳ್ತಾನೆ. ಅವನು ಹೇಳ್ತಾನೆ ಆಭರಣಗಳು ಕಳ್ಳತನ. ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು?
ತಗೊಂಡ್ರು 302, 392 ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು. 3 ಜನ ಮಕ್ಕಳು ಹೋಗಿದ್ದಾರೆ, ಗಣೇಶ, ಅಶೋಕ, ಭಾರತಿ. ಮತ್ತೆ ತಾಯಿ ಸುಂದರಿ ಹೋಗಿದ್ದಾರೆ. ನನ್ನ ಗಂಡ ಸತ್ತಿದ್ದಾರೆ ಅಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಇದು ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ? ಯಮುನಾ, ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಸಸ್ಪೆಕ್ಟೆಡ್ ರೇಪ್ ಅಂತ. ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ, FS ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು. FS ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡೋ? DNA ಕಲೆಕ್ಟ್ ಮಾಡ್ಕೋಬೇಕೋ ಬೇಡೋ? ಏನು ಇಲ್ಲ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ರಾವ್ನು ಫಿಟ್ ಮಾಡಿರ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಆಗಿದ್ದು ನಾರಾಯಣ ಮಾವುತನ ಕೊಲೆ. ಸೌಜನ್ಯ ಪ್ರಕರಣದಲ್ಲಿ PSI ಯೋಗೇಶ್ ಬರೀತಾರೆ, ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ PSI ಯೋಗೇಶ್ ಬರೀತಾರೆ, ಕೇಸ್ ಡೈರಿಯಲ್ಲಿ ಬರೀತಾರೆ. ಆದರೆ 18-19 ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ ನಲ್ಲಿ ಕೂಡ ಅದೇ PSI ಬರೀತಾರೆ, ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ, ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ PSI ಬರೀತಾರೆ. ರೀ ಏನಿದೆ? ಸೇಮ್ ಒಬ್ಬೇ ತನಿಖಾಧಿಕಾರಿ. ಇದು ಷಡ್ಯಂತ್ರ ಅಲ್ವಾ? ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ, ಆಮೇಲೆ ಸಂತೋಷ್ ರಾವ್ನು ಡ್ರಾಪ್ ಮಾಡ್ತಾರೆ. ಹಕ್ಕಿ ಪಿಕ್ಕಿ, ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ, ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇವರಿಗೊಂದು ಚಟ ಆಗ್ಬಿಟ್ಟಿದೆ. ವೇದವಲಿ ಪ್ರಕರಣದಲ್ಲಿ ಅವರ ಸಹೋದರಿ ಬಂದಿದ್ದಾರೆ. ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ. ವೇದವಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು? ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಬಹುಶಃ ವೀರಭದ್ರ ಅವರು ಹೇಳ್ಬಹುದು. ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟರ್ ಬರ್ತಾರೆ. ಅವರು ಸ್ಕೂಟರ್ ಅಲ್ಲಿ ಬಂದು ಗಾಬರಿ ಅಂತ ಸ್ಕೂಟರ್ ಹೋಗಿ ನೋಡ್ತಾರೆ, ಅಳಕ್ ಶುರು ಮಾಡ್ತಾರೆ. ಇವಳು ಸಾಯಕ್ ಸಾಧ್ಯ ಇಲ್ಲ, ಸಾಯೋದು ಇತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿನೇ ಎಷ್ಟೋ ಟ್ಯಾಬ್ಲೆಟ್ಗಳಿದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ.